ಹೇಳಬೇಕಾಗ್ತದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಜಗತ್ತಿನಲ್ಲಿ ಪ್ರತಿಮೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಬೇಕಾದ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳಬೇಕಾಗ್ತದೆ ಬಂದವರೇ. ಇವತ್ತು ಈ ದೇಶದ ಪ್ರತಿಯೊಂದು ಜಾತಿಯ ಜನಾಂಗದವರು ಸಂವಿಧಾನದ ಅಡಿಯಲ್ಲಿ ಇವತ್ತು ಶಾಂತಿ ಸಹಬಾಳ್ವೆಯಿಂದ ಬಾಳ್ತಕ್ಕಂಥ ವ್ಯವಸ್ಥೆಯಲ್ಲಿದ್ದಾಗ ಮಧ್ಯೆ ಇವತ್ತು ವಿಷ ಬಿತ್ತಕ್ಕಂಥ ಏನು ನಡೀತಾ ಇದೆ ಕೇಂದ್ರ ಸರ್ಕಾರದಲ್ಲಿ, ಅವರಿಗೆ ನಾವು ಇಡೀ ಮುಂದಿನ ದಿನಮಾನಗಳಲ್ಲಿ ಪಾಠವನ್ನು ಕಲಿಸಬೇಕಾಗತ್ತೆ ಅನ್ನತಕ್ಕಂಥ ಮಾತನ್ನು ಕೂಡ ನಾವು ಹೇಳಬೇಕಾಗುತ್ತೆ. ಯಾಕಂತಂದ್ರೆ ಇವತ್ತು ನಮ್ಮ ಒಂದು ರಾಜ್ಯದಲ್ಲಿ ಕೂಡ ಏನು ಮೊನ್ನೆ ನಡೆದಂತ ಏನು ನಮ್ಮ ಒಂದು ಅಧಿವೇಶನದಲ್ಲಿ ಬಹುಶಃ ನನಗನ್ಸಲ್ಲಿ ಬಂಧುಗಳೇ, ಬಿಜೆಪಿ ಅವ್ರ ಬಾಯಲ್ಲಿ ಏನು ಹೆಣ್ಮಕ್ಕಳನ್ನ ನಾವು ರಕ್ಷಣೆ ಮಾಡ್ತೀವಿ ಹಾಗೆ ಹೀಗೆ ಅಂತಕ್ಕಂಥ ಒಂದು ವ್ಯವಸ್ಥೆ ಯಾಕೆ ಅದು ಹೆಣ್ಮಕ್ಕಳ ಬಗ್ಗೆ ಚಿತೆಯಾಗಿ ಅಥವಾ ಅಗೌರವವಾಗಿ ಮಾತಾಡ್ತಕ್ಕಂಥ ಸ್ಪೀಕರ್ ಅಂತ ಹರಕಬಾಯಿ ಅಂತ ನಾಯಕ ಈ ರಾಜ್ಯದಲ್ಲಿ ಇಲ್ಲ ಅಂತಕ್ಕಂಥ ಮಾತಾಡ್ ಕೂಡ ನಾವು ಹೇಳ್ಬೇಕಾಗತ್ತೆ. ಯಾಕಂದ್ರೆ ನಾವು ಬಹಳಷ್ಟು ಬಾಬಾ ಸಾಹೇಬ್ರ ಮೇಲೆ ಗೌರವ ಇದೀವಿ ಅಂತ ಹೇಳಾಕ ಅವಸರವಾಗಿ ಇವತ್ತೇನಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನೀವು ಹೆಸರು ಹೇಳ್ತಿರಲ್ಲ, ಈಗ ಹೇಳಿದ್ರೆ ನೀವು ಬಹುಶಃ ಸ್ವರ್ಗಕ್ಕೆ ಹೋಗ್ತೀರಂದ್ರೆ ಏನು ಅಮಿತ್ ಶಾ ನಿಮ್ಮ ಒಳ ಮಾಡ್ತ ಅಂಬೇಡ್ಕರ್ ಹೆಸರಿನ ಬದಲು ದೇವ್ರ ಹೆಸರು ತಗೊಂಡ್ರೆ ಅಂಬೇಡ್ಕರ್ ಅವ್ರ ದೇವಣ್ಣ ಅಂತಂದ್ರೆ ಅಂಬೇಡ್ಕರ್ ಅವ್ರ ವಿಲನ್ ಅಂತಂದ್ರೆ ನೀವು ಯಾವುದೋ ಕಾರಣದ ಸ್ವರ್ಗದ ಬಗ್ಗೆ ಮಾತಾಡಿರ್ಬೋದು. ಆದ್ರೆ ಅಮಿತ್ ಶಾ ನೀವು ಗುಜರಾತ್ ನಿಂದ ಬಂದು ವ್ಯಾಪಾರಕ್ಕೆ ಬಂದಂತ ಜನ ಇವತ್ತು ನೀವು ಅಧಿಕಾರವಾಗಿದ್ದು ಇವತ್ತು ಕೇಂದ್ರದ ಮಿನಿಸ್ಟರ್ ಹಾಕಿರೋದು ನಮ್ಮ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಹಂಗಾಗಿ ಇವತ್ತಿನ ದಿನ ಬಿಜೆಪಿಯ ಡಾಂಬಿಕತನ ಏನು ಅಂಬೇಡ್ಕರ್ ಅವ್ರಿಗೆ ಜಾಗ ಕೊಡ್ಲಿಲ್ಲ ಅಂತ ಕಾಂಗ್ರೆಸ್ನವರು ಇವತ್ತು ನೀವು ಆತ್ಮಾವಲೋಕನೆ ಮಾಡ್ಕೊಂಡು ಹೋಗ್ರಿ. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ 56 ತೀರ್ಕೊಂಡಾಗ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಮುಂಬೈನಲ್ಲಿ ಸೇರಿತ್ತು. ಆ 5 ಲಕ್ಷ ಜನರನ್ನ ಜೈಲಿಗೆ ಹೆಂಗೆ ಕಳಿಸ್ಬೇಕು, ಕಳ್ಸಕ್ ಹಾಕಿದ್ದಿಲ್ಲ. ಒಂದು ವೇಳೆ ದೊಡ್ಡ ಪ್ರಮಾಣದ ಗಲಾಟೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವತ್ತಿನ ಸರ್ಕಾರ ನಿರ್ಧಾರ ಏನಂದ್ರೆ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನ ಮುಂಬೈ ಸ್ಥಳಾಂತರ ಮಾಡಬೇಕಂತ ಕ್ಷಣ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದ್ದರು. ಬೇಕಾದ ಹೋಗಿ ಇತಿಹಾಸ ಹೋದ್ರಿ ನೀವು ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇವತ್ತು ನಿಮ್ಗೆ ಬ್ಯಾರಿ ಬೆಸ್ಕೊಳಕ್ ಹೊಂಟ್ರಿ. ಇದು ದೀಪ 60 ಹೆಚ್ಚು ಉಳಿದಿದಂತಾರಲ್ಲ, ಇದು ಲಾಸ್ಟ್. ಇನ್ನು ಮುಂದೆ ನೀವು ಅವರೇ ಕಾರಣಕ್ಕೆ ಅಧಿಕಾರಕ್ಕೆ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ. ಜನ ನಿಮ್ಮ ಧಿಕ್ಕರ್ಷರ ಇನ್ನು ಮುಂದೆ ಏನಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೈತೆ ಅನ್ನುವಂತ ಮಾತನ್ನ ಹೇಳ್ತಾ ನನಗೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿಗಾಗ್ಲಿ ವಿಶೇಷವಾಗಿ ಹಾಗೂ ಈ ದೇಶದ ಎಲ್ಲರೂ 140 ಕೋಟಿ ಜನರ ಮನಸ್ಸನ್ನು ನೋಂದೈಸಿದ ಅಮಿತ್ ಶಾ ಇವತ್ತು ನಿಮ್ಮ ಗೃಹ ಮಂತ್ರಿ ಆಗ್ಯಾದ್ರೆ ನಮಗೆ ತಲೆಪಾಗೋ ಕೆಲಸ. ಯಾಕಂದ್ರೆ ಅವ್ರದ್ದು ಸ್ಥಿತಿ ಅವ್ರದ್ದು ಇತಿಹಾಸ ನೋಡಿದ್ರೆ ಅವರು ಒಬ್ಬ ಕ್ರಿಮಿನಲ್ ಅಂತ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದವರು ಇವತ್ತಿನ ನಮ್ಮ ದೇಶದ ಗೃಹ ಮಂತ್ರಿಯಾಗಿ ಯಾವ ಥರ ಅವರು ಅಂಬೇಡ್ಕರ್ ಜೊತೆ ಈ ದೇಶ ಕಂಡ ಅಪ್ರತಿಮ ನಾಯಕ, ಈ ದೇಶದ ಹೆಮ್ಮೆಯ ಪುತ್ರ, ಅವ್ರ ಮ್ಯಾಗೆ ನಿಮ್ಗೆ ಹೆಮ್ಮೆ, ಇಡೀ ದೇಶ ಅಲ್ಲ ಇಡೀ ಜಗತ್ತೇ ಅವ್ರ ಮ್ಯಾಗೆ ಹೆಮ್ಮೆ ಪಡ್ತದೆ ಅಂತ ಒಂದು ಭಾರತ ರತ್ನ ಒಬ್ಬ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರಿಗೆ ಅವರು ಅವಮಾನ ಮಾಡಿದ್ದು ಒಂದು ಖಂಡನೀಯ. ಹಾಗೂ ತಕ್ಷಣ ಅಮಿತ್ ಶಾ ಅವರು ತಮ್ಮ ಪದವನ್ನು ಬಿಟ್ಟು ಜನರಿಗೆ ಕ್ಷಮೆ ಯಾಚಿಸಬೇಕು ಈ ದೇಶಕ್ಕೆ. ಅಮಿತ್ ಶಾ ಅವರು ತಪ್ಪತ್ ನನಗೆ ಅನ್ಸಂಗಿಲ್ಲ. ಯಾಕಂತಂದ್ರೆ ಅವ್ರು ಹೃದಯದಾಗ ಇದ್ದದವ್ರು ಮಾತಾಡೋರು ಏನ್ ತಪ್ಪು, ಅವರು ಹೃದಯ ಶಬ್ದ ಸುಮ್ಮನೆ ನಾಟಕೀಯವಾಗಿ ದಲಿತ ಪರವಾಗಿರ್ತಕ್ಕಂಥ ವ್ಯಕ್ತಿಗಳು ನಾವು ಮತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಹೊಂದಿರತಕ್ಕಂಥ ಜನ ನಾವು ಅಂತಕ್ಕಂಥದ್ದನ್ನ ಕೇವಲ ಭಾಷಣದಲ್ಲಿ ಮಾತ್ರ ಅವ್ರು ಮಾತಾಡಲಿಕ್ಕೆ ಸಾಧ್ಯ ಇದೆ ಹೊರತಾಗಿ ಅವರ ಹೃದಯದಲ್ಲಿರ್ತಕ್ಕಂಥ ಅಂತರಾಳದ ಶಬ್ದ ಪಾರ್ಲಿಮೆಂಟ್ ನಲ್ಲಿ ಅವರು ಬಾಯಿಲಿಂದ ಹೊರಗೆ ಬಂದಿದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದೆ. ಆ ಪದವನ್ನು ಅವ್ರು ಬಳಕೆ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರು ಮೊದಲನೇ ಹಿಡ್ಕೊಂಡು ಅವರಿಗೆ ದಲಿತರ ಬಗ್ಗೆ ಇರ್ತಕ್ಕಂಥ ಗೌರವ ಅವರಿಗೆ ಇಲ್ಲ. ಯಮನಪ್ಪ ಗುಂಡಾಳ್ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಈ ವರ್ಷ ಅವ್ರದ್ದು ಏನ್ ಟಾರ್ಗೆಟ್ ಇತ್ತು ಅಂತಂದ್ರೆ 400 ಪಾರ್, ಆಪ್ಕಿ ಬಾರ್ 400 ಪಾರ್, ಆಪ್ಕಿ ಬಾರ್ 400 ಪಾರ್ ಆಗಿದ್ರೆ ಮುಂದೆ ನಿಂತು ಗತಿ. ಇವತ್ತು ನೀವೆಲ್ಲರೂ ಗಡಿಪಾರ್, ನೀವೆಲ್ಲರೂ ಗಡಿಪಾರ್, ಇದೇ ಅವರ ಅಜೆಂಡಾ, ಇದೇ ಅವರ ಸಿದ್ಧಾಂತ. ಈ ಒಂದು ಹಿನ್ನೆಲೆಯಲ್ಲಿ ಹಿಂದುತ್ವದ ಹೆಸರಿನ ಮೇಲೆ
ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದೇ ಅಂತಂದ್ರೆ ಅವ್ರು ಮುಸಲ್ಮಾನರಿಗೆ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡ್ತಾರೆ ಅಂತಕ್ಕಂಥ ಪದವನ್ನು ಬಳಕೆ ಮಾಡೋದ್ರ ಮೂಲಕ ಹಿಂದೂಗಳ ಮತಗಳನ್ನು ಪಡೆಯೋದ್ರ ಮೂಲಕ ಹಿಂದೂಗಳಲ್ಲಿ ನಾವು ನೀವೆಲ್ಲ ಒಂದು ಅನ್ನುವಂಥ ಮಾತುಗಳನ್ನ ಹೇಳೋದ್ರ ಮೂಲಕ ಇವತ್ತು ಜನರ ಮನಸ್ಸನ್ನ ಬದಲಾಯಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋದ್ರ ಮೂಲಕ ಇವತ್ತು 400 ಆಪ್ಕಿ ಬಾರ್ 400 ಪಾರ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡೋದ್ರ ಮೂಲಕ ಅವರು ಚುನಾವಣೆಗೆ ಎದುರಿಸಿದ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ಮುಸಲಿತನವನ್ನು ಬಯಸಿರ್ತಕ್ಕಂಥ ನಮ್ಮ SC/ST ಜನಾಂಗದವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತು ಅವ್ರ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರೆ ಕೇವಲ 144 ನಿಂದಿರುವಂತ ಪರಿಸ್ಥಿತಿ ಅವರಿಗೆ ಬಂದಿದೆ. ನಾನು ಈ ಸಂದರ್ಭದಲ್ಲಿ ಒಂದು ಭವಿಷ್ಯವನ್ನು ನುಡಿತೇನೆ. ಇವತ್ತು ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಹಳಷ್ಟು ಹಗುರವಾಗಿ ಮಾತನಾಡಿದ್ದಾರೆ. ಇದು ಅವರಿಗೆ ಹೇಳಿಕೆಯಿಂದ ಈ ದೇಶದ